ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆರ್ ಟಿ ವಿ ಒಂದು ಅಪ್ಲಿಕೇಶನ್ಗಳು 2026-27ನೇ ಸಾಲಲ್ಲಿ ಅಪ್ಲಿಕೇಶನ್ಗಳು ಬಿಟ್ಟಿರುವಂಥದ್ದು. ಸೊ ಯಾವಾಗಿಂದ ಈ ಒಂದು RTE ಅಪ್ಲಿಕೇಶನ್ಗಳು ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ, ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಏನೇನೆಲ್ಲ ಕ್ರೈಟೀರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ RTE ಒಂದು ಸ್ಕೂಲಿಂಗ್ ಏನಿದೆ 26-27ನೇ ಸಾಲದ್ದು ಆ ನೋಟಿಫಿಕೇಷನ್ ಕೊಟ್ಟಿರುವಂಥದ್ದು. ಆ ನೋಟಿಫಿಕೇಷನ್ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇನ್ನೂ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ನ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಗ್ರೂಪ್ಗೆ ಜಾಯ್ನ್ ಆಗ್ತಿದ್ದಂಗೆ ಈ ಒಂದು ನೋಟಿಫಿಕೇಷನ್ನ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಮೊದಲನೇದಾಗಿ ನೋಡ್ಕೋಬೋದು, ನಿಮಗೆ 2026-27ನೇ ಸಾಲಿನ ಒಂದು RTE ದಾಖಲಾತಿ ಪ್ರಕ್ರಿಯೆ ಒಂದು ಪರಿಷ್ಕೃತ ಒಂದು ವೇಳಾಪಟ್ಟಿನ ಬಿಟ್ಟಿರುವಂಥದ್ದು. ಇಲ್ಲಿ ದಿನಾಂಕಗಳನ್ನು ಸಹ ನಿಮಗೆ ಹೇಳ್ತಾ ಇರ್ತೀನಿ, ನೋಡ್ಕೋಬೋದು. ನಿಮಗೆ ನೆರೆಹೊರೆ ಶಾಲೆಗಳದ್ದು ಒಂದು ಅಂತಿಮ LKG ಹಾಗೂ 1ನೇ ತರಗತಿ ಇರುವಂಥ ಅನುದಾನ ರಹಿತ ಶಾಲೆಗಳಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲ್ಗಳೇನಿದೆ ಆ ಸ್ಕೂಲಲ್ಲಿ 25% ಒಂದು ಸೀಟ್ಗಳನ್ನ ಅನುದಾನಿತ ಶಾಲೆಗಳಿಂದ ಲಭ್ಯವಿರುವಂಥ ಒಂದು ಶಾಲಾವಾರು ಒಂದು ಮತ್ತು ಆ ಸಂಖ್ಯೆ ಎಷ್ಟಿರುತ್ತೆ ಅಲ್ಲಿ ಜಿಲ್ಲಾವಾರು ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಅದು ನಿಮಗೆ 10/3/2026ರಲ್ಲಿ ನಿಮಗೆ ಆ ಒಂದು ಡೇಟು ಅನೌನ್ಸ್ಮೆಂಟಲ್ಲಿ ಈ ಒಂದು 25% ಇರುವಷ್ಟು ಆ ಒಂದು ಸೀಟ್ಗಳನ್ನ ನಿಮಗೆ 10/3/26ರಲ್ಲಿ ನಿಮಗೆ ನೋಟಿಫಿಕೇಷನ್ ಕೊಡ್ತಾರೆ. ಅದಾದಮೇಲೆ ನಿಮಗೆ 11/3/2026ರಿಂದ 12/3/2026 ಏನಿದೆ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರಯೋಗಾರ್ಥ ಅವಧಿ ಅಂದರೆ ನಿಮಗೆ ಟ್ರಯಲ್ ಅಪ್ಲಿಕೇಶನ್ ಅಂತ ಏನಿದೆ ಇದು ನಿಮಗೆ 11/3/2026ರಿಂದ ನಿಮಗೆ ಆ ಒಂದು ಟ್ರಯಲ್ನ ಮಾಡೋದಕ್ಕೆ ಅಪ್ಲಿಕೇಶನ್ಗಳನ್ನ ರೈಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಅನುದಾನಿತ ಶಾಲೆಗಳು ಸೇರಿದಂತೆ RTE ಅಡಿ ದಾಖಲಾತಿ ಕೋರಕ್ಕೆ ಆನ್ಲೈನ್ನ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ನೋಡ್ಕೋಬೋದು 16/3/2026ರಿಂದ 15/4/2026ವರೆಗೂ ಸಹ ನಿಮಗೆ ಈ ಒಂದು ಅರ್ಜಿ ಹಾಕೋದಕ್ಕೆ ಈ ಒಂದು ಡೇಟ್ ಆಗಿರುವಂಥದ್ದು ನೋಡ್ಕೋಬೋದು. ನಿಮಗೆ 16/3/26ರಿಂದ 15/4/2026 ತನಕನೂ ಸಹ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಆಗಿರುವಂಥದ್ದು. ಅದಾದಮೇಲೆ ನಿಮಗೆ ಒಂದು EID ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮಗೆ 17/3/26ರಿಂದ 16/4/26 ತನಕ ನಿಮಗೆ ಟೈಮ್ ಸಿಕ್ಕಿರುತ್ತೆ. ಮತ್ತು ವಿಶೇಷ ಪ್ರವರ್ಗಗಳು ಅಂತ ಏನಿರುತ್ತೆ ಅದರಲ್ಲಿ ಒಂದು ಅರ್ಜಿಗಳನ್ನ ಪರಿಶೀಲನೆ ಮಾಡೋದಕ್ಕೆ 17/3/2026ರಿಂದ 16/4/2026 ತನಕನೂ ಸಹ ನಿಮಗೆ ವಿಶೇಷ ಪ್ರವರ್ಗಗಳಿಗೆ ಏನಾದ್ರು ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತು ಲಾಟ್ರಿ ಪ್ರಕ್ರಿಯೆ ಮೂಲಕ ಏನಾದ್ರು ಅರ್ಹ ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿ ಏನಿರುತ್ತೆ ಸೊ ಅಂತಿಮ ಪಟ್ಟಿ ಅದಕ್ಕೆ 21/4/2026 ಕೊನೆಯ ದಿನಾಂಕ ಮತ್ತು ಆ ಒಂದು ಡೇಟಲ್ಲಿ ನಿಮಗೆ ಲಾಟ್ರಿ ಮೂಲಕ ನಿಮಗೆ ಅರ್ಹ ಅಭ್ಯರ್ಥಿಗಳನ್ನ ಎತ್ತುತ್ತಾ ಹೋಗ್ತಾರೆ. ಮತ್ತು ಆನ್ಲೈನಲ್ಲಿ ನಿಮಗೆ ಲಾಟ್ರಿ ಮೂಲಕ ಮೊದಲ ಸುತ್ತಿನ ಚೀಟಿ ಹಂಚಿಕೆ ಮಾಡುವಂಥದ್ದು 27/4/2026 ಈ ಒಂದು ಡೇಟಲ್ಲಿ ನಿಮಗೆ ಆನ್ಲೈನ್ ಮೂಲಕ ಲಾಟ್ರಿ ಮೂಲಕ ನಿಮಗೆ ಒಂದು ಮೊದಲನೇ ಸೀಟ್ನ ಹಂಚುತ್ತಾ ಹೋಗ್ತಾರೆ. ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗುವಂಥದ್ದು 29/4/2026ರಿಂದ 15/5/2026ನೇ ತಾರೀಕು ನಿಮಗೆ ಶಾಲೆಗಳಲ್ಲಿ ದಾಖಲಾತಿಗಳು ಪ್ರಾರಂಭ ಆಗುವಂಥದ್ದು. ಮತ್ತು ಶಾಲೆಗಳಲ್ಲಿ ದಾಖಲಾತಿ ಮೊದಲನೇ ಸುತ್ತು ಮಕ್ಕಳು ವ್ಯವಹಾರಗಳನ್ನ ಒಂದು ತಂತ್ರಮಾನ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡುವಂಥದ್ದು ನಿಮಗೆ 29/4/26ರಿಂದ 15/5/2026 ತನಕನೂ ಸಹ ನಿಮಗೆ ಅಲ್ಲಿ ಸಾಫ್ಟ್ವೇರಲ್ಲಿ ಅಪ್ಡೇಟ್ನ ಮಾಡ್ತಾ ಇರ್ತಾರೆ. ನಿಮಗೆ ಎರಡನೇ ಸುತ್ತಲ್ಲಿ ಲಾಟ್ರಿ ಹಂಚಿಕೆ ಮೂಲಕ ಬರುವಂಥದ್ದು 19/5/26ರಲ್ಲಿ. ಸೊ ಇದು ಆನ್ಲೈನ್ ಮೂಲಕ ಎರಡನೇ ಸುತ್ತಲ್ಲಿ ನಿಮಗೆ ಲಾಟ್ರಿ ಮೂಲಕ ಒಂದು ಸೀಟು ಹಂಚಿಕೆನ ಮಾಡುವಂಥದ್ದು. ಮತ್ತು ಎರಡನೇ ಸುತ್ತಲ್ಲಿ ಹಂಚಿಕೆ ಆದಂಥ ಸೀಟ್ಗಳನ್ನ ನಿಮಗೆ ಶಾಲೆಗಳ ಒಂದು ದಾಖಲಾತಿಲಿ 25/26ರಿಂದ 30/5/2026 ತನಕ ಆ ಒಂದು ಟೈಮ್ ಪೀರಿಯಡಲ್ಲಿ ನಿಮಗೆ ಎರಡನೇ ಸುತ್ತಲ್ಲಿ ಸೀಟು ಹಂಚಿಕೆ ಯಾವುದಾಗುತ್ತೆ ಅಲ್ಲಿ ದಾಖಲಾತಿಗಳನ್ನ ಮಾಡ್ತಾ ಹೋಗ್ತಾರೆ. ಮತ್ತು ಶಾಲೆಗಳಲ್ಲಿ ದಾಖಲಾತಿ ಎರಡನೇ ಸುತ್ತಲ್ಲಿ ಮಕ್ಕಳ ವಿವರಗಳನ್ನ ಸಾಫ್ಟ್ವೇರ್ಗೆ ಒಂದು ಅಳವಡಿಸುವಂಥದ್ದು ಸಾಫ್ಟ್ವೇರ್ಗೆ ಎಂಟ್ರಿ ಆಗುವಂಥದ್ದು 20/5/2026ರಿಂದ 30/5/2026 ಇದು ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ಹಂಚಿಕೆನ ಮಾಡುವಂಥದ್ದಾಗಿರುತ್ತೆ. ಸೊ ಇದಿಷ್ಟು ನಿಮಗೆ ಈ ಒಂದು ಏನಿದೆ RTE ಅಡಿಯಲ್ಲಿ ನಿಮಗೆ ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು. ಇದು ಎಲ್ಲದಕ್ಕೂ ಸಹ ಒಂದು ನೆರೆಹೊರೆ ಶಾಲೆಗಳು ಯಾವ್ಯಾವುದಿದೆ
ಸೊ ಕಂಪ್ಲೀಟು ನಿಮಗೆ ಆ ಒಂದು ಡೇಟ್ಸ್ಗಳಂತ ಏನಿದೆ ಆ ಡೇಟ್ಸ್ಗಳಲ್ಲಿ ನಿಮಗೆ ಈ ಒಂದು ಆರ್ ಟಿ ಅಪ್ಲಿಕೇಶನ್ನು ಬಿಟ್ಟಿರುವಂಥದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಈ ಒಂದು ಆರ್ ಟಿಗೆ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಷ್ಟು ವಯೋಮಿತಿ ಇರಬೇಕಾಗತ್ತೆ, ಆರ್ ಟಿ ವಿಡಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ LKGಗೆ ಎಷ್ಟು ವರ್ಷ ಇರಬೇಕು, 1ನೇ ಕ್ಲಾಸ್ಗೆ ಎಷ್ಟು ವರ್ಷ ಇರಬೇಕು, ಮತ್ತು ಯಾವಾಗ ನೀವು ಅಪ್ಲಿಕೇಶನ್ನ ಹಾಕಬೇಕು ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ಆರ್ ಟಿ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಚಾನಲ್ ಮೂಲಕ ಸಿಗ್ತಾ ಇರುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.